ಹೇಳ್ತಾರೆ, ಬಿಜೆಪಿಯಲ್ಲಿ ಮೋಹನ ಕೃಷ್ಣನ್ಗೆ ಬಿ ಫಾರ್ಮ್ ಬೇಡ, ಬೇಕಾ? ಜೋರಾಗಿ ಹೇಳ್ಬೇಕು, ಬಿಜೆಪಿಯಲ್ಲಿ ಬಿ ಫಾರ್ಮ್ ಬೇಕಾ? ಮೋಹನ ಕೃಷ್ಣನ್ಗೆ ಬೇಕಾಗಿರುವಂಥದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದ. ಬಿಜೆಪಿಯಲ್ಲಿ ಯಾರೇ ಬಿ ಫಾರ್ಮ್ ತಗೊಂಡ್ಬಂದ್ರು, ಇಲ್ಲಿರ್ತಕ್ಕಂಥ ಸುಮಾರು ನನ್ನ ಬಿಜೆಪಿ ಮುಖಂಡರು, ನನ್ನ ನಾಯಕರಿದ್ದಾರೆ. ನಾನು ಹಿಂದಿನಲ್ಲಿ ಬಿಜೆಪಿನೇ, ನಂದು ಹಿಂದುತ್ವನೇ ಇತ್ತು. ನಾನು ಮೋದಿ ಅಭಿಮಾನಿನೇ, ನಾನು ಬಿಜೆಪಿ ಅಭಿಮಾನಿನೇ. ನನ್ನ ತಾಲೂಕಿಗೆ ಅನ್ಯಾಯ ಆದಾಗ ನಾನು ಯಾರ ಅಭಿಮಾನಿನೂ ಅಲ್ಲ, ಯಾವ ಪಕ್ಷದ ಅಭಿಮಾನಿನೂ ಅಲ್ಲ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಮಗೆ ಮೋಸ ಮಾಡಿದ್ರ ಇಲ್ವಾ? ಮೋಹನ ಕೃಷ್ಣನ್ಗೆ ಅನ್ಯಾಯ ಆಯ್ತಾ ಇಲ್ವಾ? ಯಾವ ಪಕ್ಷ ಅನ್ಯಾಯ ಮಾಡಿತ್ತು? ಯಾವ ಪಕ್ಷ? ಅಂತ ಬಿಜೆಪಿ ಪಕ್ಷಕ್ಕೆ ನಾನು ಬೇಕಾಗಿಲ್ಲ, ನಮಗೂ ಅವರು ಬೇಕಾಗಿಲ್ಲ. ಗೆದ್ದ ನಂತರ, ನೀವು ಗೆಲ್ಸಿದ ನಂತರ ನೀವು ಏನು ಹೇಳ್ತೀರ ಅದನ್ನು ಮಾಡೋನು ಮೋಹನ್ ಕೃಷ್ಣ. ಇದನ್ನ ಬರೆದಿಟ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಬಿಜೆಪಿಯಲ್ಲಿ ಟಿಕೆಟ್ ಬಂದ್ರೆ ಮೋಹನ್ ಕೃಷ್ಣನ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಇದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಬಿಜೆಪಿಯಲ್ಲಿ ಮೋಹನ ಕೃಷ್ಣ ಅಲ್ದ್ರೆ ಬೇರೆ ಯಾರೇ ಬಂದ್ರು ದೊಡ್ಡದಾಗಿ ಪಟಾಕಿ ಹಚ್ಬಿಡ್ರಿ, ನಾವೇ ಗೆದ್ದಂಗೆ ಅನ್ಕೊಬಿಡ್ರಿ. ಬಿಜೆಪಿಯಲ್ಲಿ ಯಾರೇ ಬಿ ಫಾರ್ಮ್ ತಗೊಂಡ್ಬಂದ್ರು ನಾವು ಗೆದ್ದಂಗೆ, ನೀವು ಗೆದ್ದಂಗೆ ಅಂತ ತಿಳ್ಕೊಂಡ್ಬಿಡ್ರಿ. ಬಿಜೆಪಿಯ ಸಹವಾಸ ನಮಗೆ ಬೇಡ. ಹಾಗಂತ ಬಿಜೆಪಿ ವಿರೋಧಿಗಳೆಲ್ಲ ನಮಗೆ ಅನ್ಯಾಯ ಮಾಡೈತೆ, ನಮ್ಮ ತಾಲೂಕಿಗೆ ಅನ್ಯಾಯ ಮಾಡಿದ್ದಾರೆ ಅಂಥವ್ರ ಸಹವಾಸ ಬೇಡ. ಗೆದ್ದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಗೆಲ್ಲಿಸಿದ ನಂತರ ಮುಂದಿನ ಯೋಚನೆಗಳು ಮಾಡೋಣ ಅಂತ ಹೇಳ್ತಾ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಹೋಗೋಣ. ಎಲೆಕ್ಷನ್ಗೋಸ್ಕರ ಮಾಡೋಂಥ ಗಿಮಿಕ್ ನಮಗೆ ಬೇಡ. ಮತ್ತೊಂದು ಹೇಳ್ತಾ ಇರ್ತಾರೆ ನಮ್ಮ ಕುಮಾರಣ್ಣ,